ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಅಪಾಯಿಂಟ್ಮೆಂಟ್ ಆ್ಯಂಡ್ ಪೋಸ್ಟಿಂಗ್ ಆರ್ಡರ್ ಹೇಗಿರುತ್ತೆ, FD ಅದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಇಲ್ಲ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಯಾಕಂದರೆ ನಮಗೆ ಅರ್ಥ ಆಗಬೇಕು ಈ ಮಾಹಿತಿಯವರಿಗೆ ಉಪಯುಕ್ತವಾಗಿದೆ ಅಂಥೇಳಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದ ಸಂದರ್ಭದಲ್ಲಿ ಏನೇನು ಮಿಸ್ಟೇಕ್ಸ್ಗಳಾಗ್ತವೆ, ನಿಮ್ಮಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳು ಇರಬೇಕು, ಹೀಗೆ ಇರಬೇಕು, ಅಥವಾ ಮಿಸ್ಟೇಕ್ ಆಗಿದ್ದರೆ ನೀವು ಯಾವ ರೀತಿ ಆ್ಯಕ್ಷನ್ ತೆಗೆದುಕೊಳ್ಬೇಕು, ಮತ್ತು ಸ್ಯಾಲ್ರಿ ಸ್ಲಿಪ್ಗಳ ಬಗ್ಗೆ, FD SD ಸ್ಯಾಲ್ರಿ ಸ್ಲಿಪ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಜನ ಅಪೇಕ್ಷೆ ಪಟ್ಟರೆ ನಾನು ವಿಡಿಯೋನ ಮಾಡ್ತೀನಿ. ಇಲ್ಲ ಲೈಕ್ ಮಾಡಿದ್ರು ಕೂಡ ಹೆಚ್ಚು ಜನ ಈ ವಿಡಿಯೋನ ನಾನು ಆ ವಿಡಿಯೋಗೆ ನಿಮಗೆ ಅಪೇಕ್ಷೆ ಇದೆ ಅಂತ ತಿಳ್ಕೊಂಡು ಮಾಡ್ತೀನಿ. ಇಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಆ್ಯಂಡ್ ಪೋಸ್ಟಿಂಗ್ ಅದು ಯಾರ್ದಪ್ಪ ಅಂದರೆ, ಈ ಹಿಂದೆ ನಿಮಗೆ ಶಿವಾನಂದ್ ತೋಡ್ಕರ್ ಸರ್ ಅಂತೇಳಿ ಒಂದು FDA ಹುದ್ದೆನ 2017 ಬ್ಯಾಚಲ್ಲಿ ಕ್ಲಿಯರ್ ಮಾಡಿದ್ರಲ್ಲ ಅಂತ ಹೇಳಿದ್ನಲ್ಲ, ಅವರ ಈ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇದನ್ನು ನೋಡಿದ್ರೆ ಈ ಥರ ಆರ್ಡರ್ ಕಾಪಿ ನಿಮಗೂ ಬರಲಿ. ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೂ ಕೂಡ ನೀವು ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡೀಲಿ ಅಂತ ನಾವು ಹಾರೈಸ್ತೀವಿ. ಅದೇ ಥರ ಶ್ರೀ ಶಿವಾನಂದ್ ತೋಡ್ಕರ್ ಸರ್ಗೂ ಕೂಡ ಹಾರೈಸ್ತೀವಿ, ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ಅವರು ಇಲ್ಲಿ ಕೋರ್ಟಲ್ಲಿ ಒಂದು FDA ಹುದ್ದೆಯಾಗಿ ಆಯ್ಕೆ ಆಗಿರ್ತಾರೆ. ಇಲ್ಲಿ ಪೇ ಸ್ಕೇಲನ್ನು ಕೊಟ್ಟಿರ್ತಾರೆ ನೋಡ್ಬೇಕು. 27,650, ಅದಾದ ನಂತರ 650, ನಂತರ 29,600, ಈ ಥರ ಸೀಕ್ವೆನ್ಸ್ ಆಗಿ ಕೊಟ್ಟಿರ್ತಾರೆ. ಇದು ಭಾಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ, ಏನಪ್ಪ ಇದು ಅಂತೇಳಿ. ಫಸ್ಟು ನಿಮಗೆ ಸ್ಯಾಲ್ರಿ ಇರೋದು 27,650 ಇರುತ್ತೆ. ಸೊ ಫಸ್ಟ್ ಇಯರ್ ನಿಮಗೆ ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ, 650 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ಮತ್ತೆ 650 ಮತ್ತೆ 650 ಆಗುತ್ತೆ. ಈ ರೀತಿ 3 ವರ್ಷ ಆದ ನಂತರ ನಿಮ್ಮ ಪೇ ಸ್ಕೇಲ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ 29,600 ಅಂತೇಳಿ ಆಗುತ್ತೆ. ಸೊ 29,600 ಆದ ನಂತರ ನಿಮಗೆ ಪ್ರತಿ ವರ್ಷ ಇನ್ಕ್ರಿಮೆಂಟು ಮತ್ತೆ 100 ರೂಪೀಸ್ ಹೆಚ್ಚಾಗುತ್ತೆ, ಅಂದರೆ 750 ಆಯಿತು. ಮತ್ತೆ ಆ ಥರ 3 ವರ್ಷ ಈ ರೀತಿ ಹೋಗಿ ಇದು 52,650 ಅದೇ ಪೋಸ್ಟಲ್ಲಿದ್ದರೆ ಮತ್ತೆ ನಿಮಗೆ ಪ್ರಮೋಷನ್ ಆಗಿದ್ದಾಗ ಮತ್ತೆ ಪೇ ಸ್ಕೇಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ 4ನೇ ನಂಬರ್ ನೋಡ್ಬೋದು ನೀವು, ಶಿವಾನಂದ್ ತೋಡ್ಕರ್ ಅವರು ಅಂತೇಳಿ ಸೀನಿಯರ್ ಸಿವಿಲ್ ಜಡ್ಜ್, JMFC ಕೋರ್ಟ್ ಸಿಂದಗಿಯಲ್ಲಿ ಇವರು ಅಪಾಯಿಂಟ್ ಆಗಿರ್ತಾರೆ. ಸೊ ಅವರೇ ಹೇಳಿರುವ ಹಾಗೆ ಅವರು ಒಂದು ವಿಡಿಯೋ ಕೂಡ ಮಾಡಿಕೊಟ್ಟಿದ್ರು ನಿಮಗೆ, ಏನಪ್ಪ ಅಂದರೆ ಯಾವ ರೀತಿ ಓದಬೇಕು, ನಾನು ಹೇಗೆ ಓದಿದೆ, 2 ಸತಿ ಯಾಕೆ ಫೇಲ್ ಆದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಕೊಟ್ಟರು. ಕೆಲವು PDFs ಕೂಡ ಅವ್ರು ನಮಗೆ ಶೇರ್ ಮಾಡಿದ್ರು. ಅದನ್ನು ನಮ್ಮ ವಿಶ್ವಚೇತನ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ವಿ. ನೀವು ಅದನ್ನು ಈಗಲೂ ಪಡ್ಕೋಬಹುದು. ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ ನಂತರ ವಿಡಿಯೋ ಲಿಂಕ್ ಕೆಳಗಡೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ PDFs ಲಿಂಕ್ಸ್ಗಳಿವೆ, ಅವುಗಳನ್ನು ನೀವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪಡ್ಕೋಬಹುದು. ಓಕೆ, ಇಲ್ಲಿಯೂ ಕೂಡ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಇನ್ನೊಂದು ತೆಗೆದುಹಾಕುವಂಥ ಹಕ್ಕು ಆ ಒಂದು ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ದ ಅಪಾಯಿಂಟ್ಮೆಂಟ್ ಆಫ್ ದ ಅಬೋ ಕ್ಯಾಂಡಿಡೇಟ್ ಈಸ್ ಪ್ಯೂರ್ಲಿ ಆನ್ ದ ಟೆಂಪ್ರರಿ ಬೇಸಿಸ್. ಆಶ್ಚರ್ಯ ಅನಿಸ್ಬೋದು ನಿಮಗೆ, ಟೆಂಪ್ರರಿ ಬೇಸಿಸ್ ಅಂದರೆ ಇದೇನು ಕಾಂಟ್ರಾಕ್ಟ್ ಇದೆಯಾ? ಇಲ್ಲ, ಕಾಂಟ್ರಾಕ್ಟ್ ಅಲ್ಲ, ಟೆಂಪ್ರರಿ ಬೇಸಿಸ್. ಯಾಕೆ ಅಂತಾರಂದರೆ, ಇಲ್ಲಿ ಮುಂದೆ ಡೀಟೇಲನ್ನು ಕೊಟ್ಟಿರ್ತಾರೆ, ನಾನು ಓದ್ಲಿಕ್ಕೆ ಹೋಗೋದಲ್ಲ, ಹಾಗೆ ಹೇಳ್ತೀನಿ. ನಿಮಗೆ ಯಾವುದೇ ಒಂದು ಈಗ ಡೇಟ್ ಆಫ್ ಬರ್ತ್ ಇರಲಿ, ಯಾವುದೇ ಒಂದು ಸರ್ಟಿಫಿಕೇಟನ್ನು ವ್ಯಾಲಿಡ್ ಆಗಿ ನೀವು ಪ್ರೊಡ್ಯೂಸ್ ಮಾಡಲೇಬೇಕು ಅಲ್ಲಿ. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟನ್ನು ಯಾರಿಂದ ಪಡ್ಕೋಬೇಕು ಅಂದರೆ, ಲೋಕಲ್ ಡಾಕ್ಟರ್ಸ್ಗಳು ಯಾರಿಂದ ತರಬಾರ್ದು, ಗೆಜೆಟೆಡ್ ಆಫೀಸರ್ಸ್ ಅಂತ ಇರ್ತಾರಲ್ಲ, ಅಥವಾ MD ಅಂತ ಇರ್ತಾರಲ್ಲ, ಅವರಿಂದ ಮಾತ್ರ ಪಡೆದಿರುವಂತಹ ಇದಿರಬೇಕು ಸರ್ಟಿಫಿಕೇಟ್, ಅದು ಮಾತ್ರ ಮಾನ್ಯ ಇರುತ್ತೆ. ಅದಿರಲಿಲ್ಲ, ನೀವು ಅದನ್ನು ಪ್ರೊವೈಡ್ ಮಾಡಲಿಲ್ಲ, ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಇವೊಂದು ಫೈನಲ್ ಸಬ್ಮಿಷನ್ನಲ್ಲೂ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಅಂದರೆ ಅಲ್ಲಿ ನಿಮ್ಮನ್ನು ತೆಗೆದು ಹಾಕೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಹೇಳಿದ್ದು, ಡಾಕ್ಯುಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿರ್ತೀನಿ. ಓಕೆ, the candidate should pass the Kannada language and serving examination including the computer literacy test by this securing the marks in the computer test as per the Kannada civil services computer literacy test ಮತ್ತು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ಮತ್ತು ಈ ಪ್ರೊಬೇಷನರಿ ಪೀರಿಯಡ್ನಲ್ಲಿ 2 ವರ್ಷದಲ್ಲಿ ನೀವು ಕ್ಲಿಯರ್ ಮಾಡಬೇಕು. ಈಸಿ ಇರುತ್ತೆ, ಅದನ್ನು ಟಫ್ ಇರೋದಿಲ್ಲ. ಅದು ಬಹುಶಃ ಹೊರ ರಾಜ್ಯದಿಂದ ಬಂದವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಅನ್ಕೊತೀನಿ. ಓಕೆ, ಆಮೇಲೆ ಈ ರೀತಿ ಮಾಹಿತಿ ಇರುತ್ತೆ ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆಗಿರಲಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ. ಇಲ್ಲ, ಈ ಥರ ವಿಡಿಯೋಗಳನ್ನು ಕೊಡ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.